ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವೆಲ್ಕಮ್ ತೇಜಸ್. ಅಣ್ಣ, ಈ ಸಂಭ್ರಮ ಎಲ್ಲ ನಾನು ಜೈಲಿಂದ ಆಚೆ ಬಂದೆ ಅಂತನಾ ಅಥವಾ ಬೇಲ್ ಲೇಟಾಗಿ ಸಿಕ್ಕಿದ್ದಕ್ಕೆ ಬೇಜಾರಾಗಬಾರ್ದು ಅಂತನಾ? ತೇಜಸ್, ಬೇಲ್ ಸಿಗೋದು ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಅಲ್ಲಣ್ಣ, ತುಂಬಾನೇ ಲೇಟ್ ಆಯ್ತು. ಬಟ್ ಇಟ್ಸ್ ಓಕೆ, ಕೊನೆಗೂ ಸಿಕ್ತಲ್ಲ. ಲಾಕಪ್ ಅಲ್ಲಿ ನಿನ್ಗೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ ತಾನೆ? ತೊಂದರೆ ಆಗಕ್ಕೆ ನಾನು ಯಾರು ಹೇಳಿ? ಅಗ್ನಿ ತಮ್ಮ. ನಮ್ ಕಡೆ SIಗೆ ನನ್ನ ತಮ್ಮನ್ನ ಸರಿಯಾಗಿ ನೋಡ್ಕೊ ಅಂತ ಕೈ ಬಿಸಿ ಮಾಡಿದೆ. ಅವನ್ ಸರಿಯಾಗಿ ನೋಡ್ಕೊಲಿಲ್ಲ ಅಂದ್ರೆ ಅವನ್ ಮೈನ ಬಿಸಿ ಮಾಡ್ತಾ ಇದೆ. ಅಗ್ನಿ ತಮ್ಮ ಒಳಗಡೆ ಇದ್ದಾನೆ ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಳೇಬೇಕು. ಯಾಕಂದ್ರೆ ನಾವು ಕಾಯಂ ಕಸ್ಟಮರ್ ಅಲ್ವಾ. ಪೊಲೀಸ್ ಸ್ಟೇಷನ್ ನಮಗೆ ಹೋಮ್ ಸ್ಟೇ ಇದ್ದಂಗೆ. ನಾನು ಅರೆಸ್ಟ್ ಆಗಿದ್ದೆ ಅಂತಾಗ್ಲಿ, ಜೈಲಲ್ಲಿ ಇದ್ದೆ ಅಂತಾಗ್ಲಿ ನನಗೆ ಬೇಜಾರಿಲ್ಲ ಅಣ್ಣ. ಆದ್ರೆ ಆ ವೇದಾಂತ್ ವಸಿಷ್ಠ ನನ್ನ ಅಂದರ್ ಮಾಡಿಸಿದ್ನಲ್ಲ, ಅದು ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಅಣ್ಣ. ಅವನಿಗೆ, ಅವನ ಫ್ಯಾಮಿಲಿಗೆ ಒಂದು ಗತಿ ಕಾಣಿಸ್ತೀನಿ. ಅವ್ರನ್ನ ಸರ್ವನಾಶ ಮಾಡಿ ತಿಥಿ ಊಟ ಮಾಡಿದ್ಮೇಲೆನೆ ನನಗೆ ಸಮಾಧಾನ. ನನ್ನ ತಮ್ಮನ್ನ ಅರೆಸ್ಟ್ ಮಾಡಿಸ್ತವನ್ನ ಸುಮ್ಮನೆ ಬಿಡ್ತೀನ ತೇಜಸ್? ಅವನ್ಗೆ ಏನ್ ಮಾಡಬೇಕು ಅದನ್ನ ಮಾಡಿದ್ದೀನಿ. ಅವನು ನಿನ್ನನ್ನು ಅರೆಸ್ಟ್ ಮಾಡಿಸಿರ್ಬೋದು, ಆದ್ರೆ ಅವನ್ನ ನಾನು ಅರೆಸ್ಟ್ ಮಾಡಿದ್ದೀನಿ. ಏನ್ ಹೇಳ್ತಾ ಇದೀಯಣ್ಣ? ನೀನ್ ಏನ್ ಹೇಳ್ತಾ ಇದೀಯ ನಂಗೆ ಅರ್ಥ ಆಗ್ತಿಲ್ಲ. ಅಣ್ಣ, ಇವನು ವೇದಾಂತ್ ವಶಿಷ್ಠ ಅಲ್ವಾ? ಎಸ್, ಮಿಸ್ಟರ್ ವೇದಾಂತ್ ವಶಿಷ್ಠ. ಅಣ್ಣ, ಅಂದ್ರೆ ನೀವು ಈ ವೇದಾಂತ್ನ ಥ್ಯಾಂಕ್ಸ್ ಅಣ್ಣ, ನೀನು ನಂಗೆ ತುಂಬಾ ಒಳ್ಳೆ ಗಿಫ್ಟೇ ಕೊಟ್ಟೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ವಿಕ್ಕಿ ಅವ್ರು ಬೇರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆವಾಗ ಏನಾಯ್ತೋ ಏನೋ. ಏನೂ ಆಗಿರಲ್ಲ, ಸಮಾಧಾನ ಮಾಡ್ಕೊ. ಪ್ರಜ್ವಲ್, ಪ್ರಜ್ವಲ್ ಏನಾಯ್ತು? ಪ್ರಜ್ವಲ್, ಪ್ರಜ್ವಲ್ ಮಾತಾಡು. ಬಾಬಾ, ಯಾಕೆ ಇವ್ರೇನು ಮಾತಾಡ್ತಾ ಇಲ್ಲ? ಇವ್ರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ? ವೇದಾಂತ್ ಎಲ್ಲಿ ಬಾಬಾ? ವೇದಾಂತ್ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅವನೆಲ್ಲಿ ಬಾಬಾ? ಪ್ರಜ್ವಲ್ ಮಾತಾಡಿ. ಪ್ರಜ್ವಲ್ ರೌಡಿ ನೀನು ಒಂದೇ ಸಮಯಕ್ಕೆ ಪ್ರಜ್ವಲ್ನ ಕೇಳಿದ್ರೆ ಅವ್ನ್ ಏನ್ ಹೇಳ್ತಾನೆ? ಪ್ರಜ್ವಲ್ಗೆ ಹಾಫ್ ಕಾನ್ಶಿಯಸ್ ಇದೆ ಅಷ್ಟೇ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಅವನಿಗೆ ಸ್ವಲ್ಪ ಎನರ್ಜಿ ಬರಕ್ಕೆ ಜ್ಯೂಸ್ ಏನಾದ್ರೂ ತಗೊಂಬರ್ತೀಯಾ? ಪ್ರಜ್ವಲ್ಗೆ ಏನಾಯ್ತು? ಏನ ಕೈಯೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಪ್ರಜ್ವಲ್, ಐ ಓಕೆ? ಏನಾಯ್ತು ನಿಮ್ಗೆ? ಆದ್ಯ, ನಾನು ಅಗ್ರಜನ್ನ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವಾಗ ಪ್ರಜ್ವಲ್ ನಂಬರಿಂದ ನನಗೆ ಕಾಲ್ ಬಂತು. ಯಾರೋ ಒಬ್ರು ಮಾತಾಡಿ ಪ್ರಜ್ವಲ್ ಇಲ್ಲಿ ಇದ್ದಾರೆ ಅಂತ ಲೊಕೇಶನ್ ಕಳ್ಸಿದ್ರು. ಆ ಲೊಕೇಶನ್ಗೆ ಹೋಗಿ ನೋಡಿದ್ರೆ ಪ್ರಜ್ವಲ್ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ರು. ಆಕ್ಸಿಡೆಂಟ್ ಏನಾದ್ರೂ ಆಗಿರ್ಬೋದಾ? ಏನಾಯ್ತು ಅಂತ ಕರೆಕ್ಟಾಗಿ ಗೊತ್ತಿಲ್ಲ ಆದ್ಯ. ಬಟ್ ಪ್ರಜ್ವಲ್ ಸರಿಯಾದ್ಮೇಲೆ ಅದನ್ನೆಲ್ಲ ಹೇಳ್ಬೇಕು. ಅವನಲ್ಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ನೆನ್ಸ್ಕೊಂಡ್ರೆ ಇವಾಗ್ಲೂ ಭಯ ಆಗುತ್ತೆ. ಏನ್ ಹೇಳ್ತಿದ್ದೀರ ಬಾಬಾ? ಹಾಗಾದ್ರೆ ವೇದಾಂತ್ ಎಲ್ಲಿದ್ದಾನೆ? ಅವ್ನಿಗೇನು ಆಗಿಲ್ಲ ತಾನೆ? ಏನಾಗಿದೆ ಅಂತ ಗೊತ್ತಿಲ್ಲ ರೌಡಿನಾಥ್ನಿ. ಅಗ್ರಜ ಎಲ್ಲಿದ್ದಾನೆ ಅಂಡ್ ಅವ್ರು ಯಾಕೆ ಔಟ್ಸ್ಕರ್ಟ್ಸ್ ಲೊಕೇಶನ್ ಕಳ್ಸಿದ್ರು, ಪ್ರಜ್ವಲ್ ಯಾಕೆ ಪ್ರಜ್ಞೆ ತಪ್ಪಿದ್ದಿದ್ರು, ಅದೆಲ್ಲ ಪ್ರಜ್ವಲ್ಗೆ ಪ್ರಜ್ಞೆ ಬಂದಾದ್ಮೇಲೆ ಗೊತ್ತಾಗೋದು.
ಬಾಬಾ ಪ್ರಜ್ವಲ್ ಸುಧಾರಿಸ್ಕೋತಿದ್ದಾರೆ ಅನ್ಸುತ್ತೆ, ಕೇಳಿ ಬಾಬಾ. ಪ್ರಜ್ವಲ್ ಆರ್ ಯು ಓಕೆ? ವೇದಾಂತ್ ಸರ್, ಮಾತಾಡಿ ಪ್ರಜ್ವಲ್. ಪ್ರಜ್ವಲ್ ಏನಾಗಿದೆ? ಅಗ್ರಜ ಎಲ್ಲಿದ್ದಾನೆ? ಪ್ರಜ್ವಲ್ ಹೇಳಿ ಪ್ರಜ್ವಲ್, ಏನಾಗಿದೆ? ವೇದಾಂತ್ ಅಗ್ರಜಂಗೆ ಏನಾಗಿದೆ? ವೇದಾಂತ್ ಸರ್ ಕಿಡ್ನಾಪ್ ಆಗಿದೆ. ನಿಮಗ್ ತೊಂದರೆ ಕೊಡಬಾರ್ದು ಅಂತ ನನಗ್ ಗೊತ್ತು. ಆದ್ರೂ ವೇದಾಂತ್ ಅವ್ರನ್ನ ಕಾಪಾಡೋದು ನಮ್ಮೆಲ್ಲರ ಕರ್ತವ್ಯ. ಅವ್ರನ್ನ ಯಾರು ಕಿಡ್ನಾಪ್ ಮಾಡಿದ್ರು, ಎಲ್ಲಕ್ಕೆ ಕರ್ಕೊಂಡು ಹೋದ್ರು, ನೀವ್ ಅಲ್ಲಿಂದ ಹೇಗ್ ತಪ್ಪಿಸ್ಕೊಂಡ್ ಬಂದ್ರಿ ಹೇಳ್ತೀರಾ? ನಾನು ಮತ್ತು ವೇದಾಂತ್ ಸರ್ ಒಟ್ಟಿಗೆ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ವಿ. ಹೋಗೋ ರೋಡಲ್ಲಿ ಏನೋ ಕಾಮಗಾರಿ ನಡೀತಾ ಇದೆ ಅಂತ ರೋಡ್ ಬ್ಲಾಕ್ ಮಾಡಿದ್ರು. ಒಂದಷ್ಟು ಕಲ್ಲುಗಳನ್ನೆಲ್ಲ ಅಡ್ಡ ಇಟ್ಟಿದ್ರು. ಅದಕ್ಕೆ ನಾವು ವಾಪಸ್ ಹೋಗ್ಬೇಕಂತ ಕಾರನ್ನು ರಿವರ್ಸ್ ತೆಗಿಬೇಕಿದ್ರೆ ಅಲ್ಲಿಂದ 4-5 ಜನ ಬಂದು ನಮ್ಮ ಮೂಗಿಗೆ ಬಟ್ಟೆಲೇನೋ ಒತ್ತಿ ಇಟ್ಟಿದ್ರು. ಅವಾಗ ನಮ್ಗೆ ಅನ್ಕಾನ್ಶಿಯಸ್ ಆಯ್ತು. ಇನ್ನು ನಮ್ಮನ್ನು ಎಲ್ಲಿ ಕರ್ಕೊಂಡೋದ್ರು, ಏನ್ ಮಾಡಿದ್ರು ಏನು ಗೊತ್ತಿಲ್ಲ. ಆಮೇಲೆ ನನ್ನನ್ನು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ ರೋಡಲ್ಲಿ ಕಾರಿಂದ ಹೊರಗಡೆ ತಳ್ಳಿದ್ರು. ಆಮೇಲೆ ಏನಾಯ್ತು, ಯಾರವರು ಏನು ಗೊತ್ತಿಲ್ಲ. ಅಗ್ರಜನ್ ಫೋನು ಸ್ವಿಚ್ ಆಫ್ ಬರ್ತಿದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದೀಗ? ಡಿಸ್ಕಷನ್ ಮಾಡಕ್ ಟೈಮ್ ಇಲ್ಲ. ಫಸ್ಟ್ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಣ, ಆಮೇಲೆ ಬೇರೆ ಏನಾದ್ರು ಮಾಡೋಣ. ಪ್ಲೀಸ್ ACP ಕಾಲ್ ಮಾಡು. ಕರೆಕ್ಟ್ ಆದ್ಯಾ? ಈಗಲೇ ACP ಕಾಲ್ ಮಾಡಬೇಕು. ಹಲೋ ಸರ್, ನಾನು ವಿಕ್ರಾಂತ್ ವಸಿಷ್ಠ. ನಮ್ಮ ಅಣ್ಣ ವೇದಾಂತ್ ವಸಿಷ್ಠ ಕಿಡ್ನಾಪ್ ಆಗಿದ್ದಾನೆ ಸರ್. ವಿಕ್ಕಿ, ಅಮ್ಮು, ಆಮೇಲೆ ಕಣ್ ಕಳ್ಕೊಂಡು ಕುರುಡಿಯಾಗಿ ಬದುಕ್ತೆ ಇಲ್ಲೇ ತನಕ. ಆಮೇಲೆ ಧ್ರುವನಿಗೆ ಆಕ್ಸಿಡೆಂಟ್ ಆಯ್ತು. ಈಗ ನನ್ನ ಮೊಮ್ಮಗ ವೇದಾಂತನ ಕಿಡ್ನಾಪ್ ಮಾಡಿದ್ದಾರಲ್ಲ, ಇದನ್ನೆಲ್ಲ ನೋಡ್ಬೇಕು ಅಂತಲೇ ನಾನು ಎಷ್ಟು ವರ್ಷ ಬದುಕಿದ್ದೀನೋ ಏನೋ. ವೈದೇಹಿ ಅವಳು ಎಲ್ಲಿದ್ದಾಳೆ? ಮನೆಯಲ್ಲೇ ಇದ್ದಲ್ಲ, ಇಲ್ಲ ಊರ್ ಸುತ್ತೋದಕ್ಕೆ ಹೋಗಿದ್ದಾಳ? ಯಾರಮ್ಮ? ಅದೇ ನಿನ್ನ ಹೆಸರು ಹೇಳ್ಕೊಂಡು ಬಂದಿದ್ದಾಳಲ್ಲ ಅವಳು. ಮನೇಲಿ ಇಲ್ಲಮ್ಮ, ನೀವು ಹೇಳ್ದಾಗೆ ಅವರು ಹೊರಗೆ ಹೋಗಿದ್ದಾರೆ. ಸುಹಾಸಿನಿ, ಸುಹಾಸಿನಿ ಎಲ್ಲಿದೀಯ? ಬರ ಇಲ್ಲಿ.
ಏನಮ್ಮ ಆ ವೈದೇಹಿಯಲ್ಲಿ ಒಂದ್ ನಿಮಿಷ ಅವಳನ್ನ ಕರಿ. ಅಮ್ಮ, ಅಕ್ಕ ವೇದಾಂತ್ ಬಂದಿಲ್ಲ ಅಂತ ತುಂಬಾ ಬೇಜಾರಿನಲ್ಲಿದ್ಲು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಲಿ ಅಂತ ನಾನೇ ಹೊರಗಡೆ ಹೋಗ್ಬಾ ಅಂತ ಕಳಿಸ್ದೆ. ಮನೆಗ್ ಬೆಂಕಿ ಹಚ್ಕೊಂಡು ಹುರಿತಾ ಇದ್ರೆ ಅವಳನ್ನ ಊರೆಲ್ಲ ಸುತ್ತಾಡ್ಕೊಂಡ್ ಬಾ ಅಂತ ಆಚೆ ಕಳಿಸಿದ್ಯಾ? ಸುಹಾಸಿನಿ, ಬೇಗ ಬರೋದಕ್ಕೆ ಹೇಳು, ಇಲ್ಲ ಫೋನ್ ಮಾಡಿ ಕೊಡಿಲಿ, ನಾನೇ ಬರೀ ಹೇಳ್ತೀನಿ. ಎಲ್ಲಿದ್ದಾಳೆ? ಬೇಗ ಬರೋದಕ್ಕೆ ಹೇಳು. ಅಮ್ಮ, ಪಾಪ ಅವಳು ಬೇಜಾರಿನಲ್ಲಿದ್ದಾಳೆ. ಯಾಕೆ ಸುಮ್ಮನೆ ತೊಂದರೆ ಕೊಡ್ಬೇಕು? ಆರಾಮಾಗಿ ಬರ್ತಾಳೆ ಬಿಡು. ಸುಹಾಸಿನಿ, ಕೊಡೆ ಇಲ್ಲಿ, ನಾನ್ ಮಾತಾಡ್ತೀನಿ. ನಾನು ಅವಳ ಜೊತೆ ಮಾತಾಡ್ಬೇಕು. ನೀನ್ ಎಲ್ಲಾದ್ರೂ ಹಾಳಾಗೋಗಿರು, ನನಗ್ ಸಂಬಂಧ ಇಲ್ಲ. ಆದ್ರೆ ಇನ್ನು ಅರ್ಧ ಗಂಟೆಲಿ ನೀನು ಮನೆಯಲ್ಲಿ ಇರ್ಬೇಕು, ಇಲ್ಲಾಂದ್ರೆ ಇನ್ಯಾವತ್ತೂ ಬರಬೇಡ ಈ ಮನೆಗೆ. ಇವತ್ತಿಗೆ ಈ ಮನೆ ಋಣ ತೀರ್ತು ಅಂತ ತಿಳ್ಕೊ. ಹಲೋ ಅಮ್ಮ, ಹಲೋ. ಇವರೆಲ್ಲ ನನ್ನನ್ನ ಏನ್ ಅನ್ಕೊಂಡಿದ್ದಾರೆ ಅಂತ. ಎಲ್ರದ್ದು ಆಯ್ತು, ಈಗ ಮುದ್ಕಿ ಶುರು ಹಚ್ಕೊಂಡಿದ್ದಾಳೆ. ಇನ್ ಅರ್ಧ ಗಂಟೆಲಿ ನಾನು ಹೋಗ್ಲಿಲ್ಲ ಅಂದ್ರೆ ಋಣ ಮುಗ್ದೋಗುತ್ತ. ಯಾವಳಗ್ ಬೇಕಾಗಿದೆ ಮನೆ ಋಣ? ನಾನು ಆ ಮನೆ ಋಣ ಮುಗಿದ್ರೆ ಸಾಕು ಅಂತ ಕಾಯ್ತಾ ಇದೀನಿ. ಇನ್ಯಾವತ್ತೂ ಆ ಮನೆ ಮೆಟ್ಲೆ ತುಳಿಯೋದಿಲ್ಲ ನಾನು. ಚಂದ್ರ, ನೀನೀಗ್ಲೇ ಹೊರಡು. ಇಲ್ಲ, ನಾನು ಹೋಗೋದಿಲ್ಲ ಮನೆಗೆ. ಯಾರ್ದೋ ಮಕ್ಕಳಿಗೆ ನನ್ ತಾಯಿಗೆ ಆಕ್ಟ್ ಮಾಡೋದಿಲ್ಲ. ನನಗ್ ಕಷ್ಟ ಆಗುತ್ತೆ, ಮನ್ಸು ತುಂಬಾ ಹಿಂಸೆ ಆಗುತ್ತೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನು ಅರ್ಧ ಗಂಟೆಯಲ್ಲಿ ನೀನ್ ಆ ಮನೆಯಲ್ಲಿ ಇರ್ಬೇಕು. ಇನ್ನೊಂದು ವಿಷಯ ನೆನ್ಪಿಟ್ಕೋ, ಆ ಮುದ್ಕಿ ಏನು ಹೇಳಿದ್ರು ಕೇಳ್ಕೊಂಡ್ ಸುಮ್ನೆ ಇರು. ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇನ್ನು ಸ್ವಲ್ಪ ದಿನದಲ್ಲಿ ನಮ್ ಕೆಲ್ಸ ಮುಗಿಯುತ್ತೆ. ಆಮೇಲೆ ಬೇಕಿದ್ರೆ ನೀನ್ ವಾಪಸ್ ಬರ್ಬೋದು. ನೋಡಿ, ಏನ್ ಇನ್ಸ್ಪೆಕ್ಟರ್, ಪೊಲೀಸ್ ಅವರಾಗಿ ರೌಡಿಗಳ ಮೇಲೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ದೀರಲ್ಲ? ಏನ್ ಇನ್ಸ್ಪೆಕ್ಟರ್ ನೀವು? ಜನಗಳಿಗೆ ರಕ್ಷಣೆ ಕೊಡೋರು ನೀವು. ನಿಮ್ ಬಾಯಲ್ಲಿ ಇಂಥ ಮಾತು ಬರಬಾರ್ದು. ನೀವು ಬರೀ ವೇದಾಂತ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ರಿ, ಆದ್ರೆ ನಾವು ಪೊಲೀಸ್ನವರಾಗಿ ಎಲ್ಲ ಆಂಗ್ಲಿಂದಲೂ ಯೋಚನೆ ಮಾಡಬೇಕಾಗುತ್ತೆ. ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳಿದೆ, ನಿಮಗೆ ಹರ್ಟ್ ಆಗ್ಲಿ ಅಥವಾ ಬೇಜಾರು ಮಾಡಬೇಕು ಅಂತ ನಾನು ಈ ವಿಷಯನ ಹೇಳಿಲ್ಲ. ನೋಡಿ, ಕೊನೆ ಸಾರಿ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಇದ್ರೆ ಹೇಳಿ, ಅವ್ರನ್ನ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತೀನಿ. ಹಾ ಇನ್ಸ್ಪೆಕ್ಟರ್, ನಂಗೆ ತೇಜಸ್ ಮೇಲೆ ಅನುಮಾನ ಇದೆ. ಲಾಸ್ಟ್ ಟೈಮು ರಾಜಣ್ಣನ ಕಿಡ್ನಾಪ್ ಮಾಡಿದ್ದು ಅವನೇ. ಅವಾಗ ನೀವೇ ಇದ್ರಲ್ಲ ಇನ್ಸ್ಪೆಕ್ಟರ್. ಈ ಸತಿ ವೇದನ್ನ ಅವನೇ ಕಿಡ್ನಾಪ್ ಮಾಡಿದ್ದಾನೆ. ನನಗೆ ಅವನ ಮೇಲೆ ಡೌಟ್ ಇದೆ ಇನ್ಸ್ಪೆಕ್ಟರ್. ಅವನು ಇವತ್ತೇ ಬೇಲ್ ತಗೊಂಡು ಹೊರಗಡೆ ಬಂದೇನೆ. ನನ್ಗೂ ಅವನ ಮೇಲೆ ಅನುಮಾನ ಇದೆ, ಯಾಕಂದ್ರೆ ಅವನು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ರಾಂಗ್ ಇದೆ. ಅವನ ಬಗ್ಗೆ ಇನ್ನೇನಾದ್ರೂ ಪ್ರೂಫ್ ಇದ್ರೆ ನಂಗೆ ಕಳ್ಸ್ಕೊಡಿ, ನಾನು ವಿಚಾರಣೆ ಮಾಡ್ತೀನಿ. ಇಲ್ಲ ಇನ್ಸ್ಪೆಕ್ಟರ್, ನಮ್ಮ ಹತ್ರನೂ ಕರೆಕ್ಟ್ ಆಗಿರೋ ಅಡ್ರೆಸ್ ಇಲ್ಲ. ಅವ್ನು ನಮಗೂ ಸುಳ್ಳು ಅಡ್ರೆಸ್ ಕೊಟ್ಟಿದ್ದ. ಬೇಕಿದ್ರೆ CCTV ಫುಟೇಜ್ ಇಂದ ಅವ್ನ ಫೋಟೋನ ಕಳ್ಸಿಕೊಡ್ತೀನಿ. ಸರಿ, ಕೊಟ್ಟಿರಿ, ನಾನು ಚೆಕ್ ಮಾಡ್ತೀನಿ. ವಿಕ್ರಾಂತ್, ನೀವೇನ್ ಟೆನ್ಷನ್ ತಗೋಬೇಡಿ, ವೇದಾಂತ್ನ ಆದಷ್ಟು ಬೇಗ ಹುಡ್ಕೊಡ್ತೀನಿ. ಶೋರ್ ಇನ್ಸ್ಪೆಕ್ಟರ್, ಆದಷ್ಟು ಬೇಗ ನಮ್ಮ ಅಗ್ರಜನ ಹುಡ್ಕೊಡಿ. ನಾನಿನ್ ಬರ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್.
ನನ್ನ ರೂಮ್ ಎಲ್ಲ ಗಬಾಗೊಸಿಟ್ಟಿದ್ಯಾ, ಸ್ವಲ್ಪನಾದ್ರೂ ಡಿಸಿಪ್ಲಿನ್ ಅನ್ನೋದಿಲ್ಲ. ಬಟ್ಟೆ ಎಲ್ಲ ಮಡ್ಚಿಟ್ಕೊಟ್ಟು ಆಮೇಲೆ ರೂಮ್ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಡ್ತೀನಿ ಬಿಡು ವೇದಾಂತ್. ಸಮಾಧಾನ ಮಾಡ್ಕೊಳ್ಳಿ ಅಮೂಲ್ಯ ಅವರೇ, ವೇದಾಂತ್ ಅವರು ಹುಷಾರಾಗಿ ವಾಪಸ್ ಬರ್ತಾರೆ. ಮದುವೆ ಮಾಡ್ಕೊಬೇಕು ಅಂತ ಆಸೆ ಆಗ್ತಾ ಇದೆಯಾ? ಮದುವೆ ವಯಸ್ಸೇ ಅಲ್ವಾಣ, ಆಸೆ ಆಗೋದು ಸಹಜ. ಅದಕ್ಕೆ ಈಗಲೇ ಮದುವೆ ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ? ಅದು ಅಣ್ಣ, ನೀವೇ ಅದಿತಿ ಜೊತೆ ಮದುವೆ ಆಗೋ ನಾಟಕ ಮಾಡು ಅಂತ ಹೇಳಿದ್ವಿ. ನನಗೆ ಅವಳ ಆಟಿಟ್ಯೂಡು ತುಂಬಾ ಇಷ್ಟ ಆಯ್ತು. ಈಗ ಅವಳ ಮೇಲೆ ಲವ್ ಆಗಿದೆ. ಮದುವೆ ಆದ್ರೆ ಅವಳೇ ಆಗ್ಬೇಕು ಅಂತ ಅನಿಸ್ತಾ ಇದೆ. ಇವತ್ತು ಬೇರೆ ದಿನ ತುಂಬಾ ಚೆನ್ನಾಗಿದೆ ಅಂತ ಅಣ್ಣ, ಅದಕ್ಕೆ ಅವ್ರ ಮನೆಗೆ ಹೋಗಿ ತಾಂಬೂಲ ಬದಲಾಯಿಸ್ಕೊಂಡು ಬರೋಣ ಅಂತ. ವೆರಿ ಗುಡ್ ತೇಜಸ್, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್. ನಿಂತರ ಹಠ ಇರೋ ಹುಡುಗರು ಸಿಗೋದು ತುಂಬಾ ರೇರ್. ಹೋಗೋ, ಲೇಟ್ ಮಾಡಬೇಡ, ಬೇಗ ತಾಂಬೂಲ ಬದಲಾಯಿಸ್ಕೊಂಬ. ಥ್ಯಾಂಕ್ಸ್ ಅಣ್ಣ, ನೀವೊಬ್ರು ನನ್ನ ಜೊತೆ ಇದ್ರೆ ಸಾಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಟ್ ಆ ಹುಡುಗಿ ಮಿಡಲ್ ಕ್ಲಾಸ್ ಅವಳು, ಅವ್ರಿಗೆ ನಮ್ ತರ ಥಿಂಕ್ ಮಾಡಕ್ ಬರಲ್ಲ. 1 kg ತರಕಾರಿ ತಗೊಬೇಕಂದ್ರೆ 100 ಸಲ ಯೋಚನೆ ಮಾಡ್ತಾರೆ ಅವರು. ಅಂಥದ್ರಲ್ಲಿ ನೀನ್ ಮದುವೆ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಅವಳು ಒಪ್ಕೊಂತಾಳ? ತಾಂಬೂಲ ಬದಲಾಯಿಸ್ಕೊಂತೀನಿ ಅಂತ ಹೇಳಿದ್ರೆ ಒಪ್ಕೊಂತಾಳ? ನಿನ್ ಮಾತಿಗೆ ಅವಳು ಈಸಿಯಾಗಿ ಒಪ್ಕೊಂತಾಳ? ಅವಳು ಒಪ್ಕೊಳ್ಳಲ್ಲ ಅಂತ ವಾಪಸ್ ಬರೋ ಮಗ ಅಲ್ಲ ನಾನು. ಅದೇನೇ ಆಗ್ಲಿ ತಾಂಬೂಲ ಬದಲಾಯಿಸ್ಕೊಂಡೇ ಬರ್ತೀನಿ. ಅವಳು ಅವರಪ್ಪ ಅದೇನ್ ಮಾಡ್ತಾರೋ ನಾನು ನೋಡ್ತೀನಿ. ಇದಿಟ್ಕೊಂಡಿರು. ಇದೊಂದಿದ್ರೆ ಇಡೀ ಜಗತ್ತನ್ನ ಎದುರಾಕೊಂಬೋದು. ಮಾತಲ್ಲಾಗ್ದಿರೋ ಕೆಲ್ಸನ ಒಂದೇ ಒಂದು ಬುಲೆಟ್ ಅಲ್ಲಿ ಮುಗಿಸ್ಬೋದು. ಹಾಗಂತ ಫೈರ್ ಮಾಡಕ್ ಹೋಗ್ಬೇಡ, ಬರೀ ಹೆದರ್ಸಕ್ಕಿಟ್ಕೋ. ಸರಿ ಅಣ್ಣ, ಬರ್ತೀನಿ. 1 ನಿಮಿಷ, ನಾನ್ ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. ಅವಳು ಏನಾದ್ರೂ ಒಪ್ಲಿಲ್ಲ ಅಂದ್ರೆ ಅವಳಿಗೆ ಏನು ಮಾಡ್ಬೇಡ. ಮೊದಲು ಅವಳಪ್ಪನ್ನ ಲಾಕ್ ಮಾಡ್ಕೊ. ಅವನ್ಗೆ ಬೇಕಿದ್ರೆ 4 ಏಟ್ ಕೊಡು. ಯಾಕೆಂದ್ರೆ ಹುಡುಗಿರು ಕಣ್ಣೀರ್ಗೆ ಬೇಗ ಕರಗ್ತಾರೆ. ಅವ್ರನ್ನ ಯಾವಾಗ್ಲೂ ಇದೇ ತರ ಭೇಟಿ ಆಡ್ಬೇಕು. ಆಮೇಲೆ ಅವಳೆ ನಿನ್ ದಾರಿಗೆ ಬರ್ತಾಳೆ. ಅವಳು ನಿನ್ ಹಿಡಿತಕ್ಕೆ ಸಿಕ್ಕ ಮೇಲೆ ಅವಳಪ್ಪನ್ನ ನೀನ್ ಕಂಟ್ರೋಲ್ಗೆ ತಗೊಬೋದು.
ಸಾಂಬಾರ್ ವಾಸನೆ ಬರ್ತಾ ಇದೆ. ತಿಂಡಿ ತಿಂತಾ ಇದೀಯಾ? ಹ್ಞೂ ಅಮ್ಮ. ಅಲ್ಲ ಕಣೆ, ನಿನ್ನೆ ನಿನ್ ಮಗ ಹೋದವನು ಇನ್ನೂ ಬಂದಿಲ್ಲ. ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ. ನಮ್ಗೆಲ್ಲ ಟೆನ್ಷನ್ ಆಗಿದೆ. ನೀನ್ ನೋಡಿದ್ರೆ ಆರಾಮಾಗಿ ತಿಂಡಿ ತಿನ್ಕೊಂಡು ಮಜಾ ಮಾಡ್ತಿದ್ದೀಯಾ? ಅಯ್ಯೋ ಅಮ್ಮ, ನಾನೇನ್ ಮಜಾ ಮಾಡ್ತಾ ಇದ್ದೀನಿ? ನೀವ್ಯಾಕೆ ನನ್ನ ವಿಚಾರದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಾ? ಅಲ್ಲ ಕಣೆ, ನಿನ್ನೆಯಿಂದ ವೇದಾಂತ ಕಾಣ್ಲಿಲ್ಲ ಅಂತ ನಮ್ಗೆ ಯಾರಿಗೂ ಒಂದ್ ತೊಟ್ಟು ನೀರು ಸೇರ್ಲಿಲ್ಲ. ನಮ್ಗೆ ಇಷ್ಟು ಸಂಕಟ ಆಗ್ತಾ ಇದೆ. ಹೆತ್ತ ತಾಯಿ ನೀನು, ನಿನಗ್ ಸಂಕಟ ಆಗ್ತಾ ಇಲ್ವಾ? ಅಲ್ಲ ಕಣೆ, ಮಗ ಮನೆಗ್ ಬಂದಿಲ್ಲ ಅಂತ ನಿನಗೇನು ಅನಿಸ್ತಾ ಇಲ್ವಾ? ತಿಂಡಿ ತಿನ್ಕೊಂಡು ಕೂತಿದೀಯಲ್ಲ. ಅಮ್ಮ, ನಿಜ ಹೇಳ್ಬೇಕು ಅಂದ್ರೆ ನನ್ಗೊಂದು ತುತ್ತು ಕೂಡ ಸೇರ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ಟೈಮಿಗೆ ಸರಿಯಾಗಿ ತಿನ್ಲಿಲ್ಲ ಅಂದ್ರೆ ತಲೆ ಸುತ್ತಕ್ ಶುರು ಆಗುತ್ತೆ, ಕೈಕಾಲ್ ನಡ್ಗಕ್ ಶುರು ಆಗುತ್ತೆ. ವೇದಾಂತ್ ಮನೆಗೆ ಬರೋಷ್ರಲ್ಲಿ ನನ್ ಹಾಸಿಗೆ ಹಿಡಿಬಾರ್ದಲ್ವಾ? ತಿನ್ನಕ್ ಮನ್ಸಿಲ್ಲ, ಆದ್ರೂ ಏನ್ ಮಾಡ್ಲಿ, ಕಷ್ಟಪಟ್ಟು ತಿಂತಾ ಇದೀನಮ್ಮ. ಹಲೋ, ಹೇಳಿ. ಹಲೋ ಚಂದ್ರ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಾನು ಅಲ್ಲಿ ಬರ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಬರ್ತಿದ್ದೀರಾ? ನಿಜವಾಗ್ಲೂ ಬರ್ತಾ ಇದ್ದೀನಿ. ಏಕೆ, ನಿನ್ಗೆ ಫಸ್ಟ್ ಹೇಳ್ದಲ್ವಾ? ಇಷ್ಟು ಬೇಗ ಮರ್ತೋಯ್ತಾ? ಹಾಗಲ್ಲ ಯಜಮಾನ್ರೆ, ವೈದೇಹಿ ಇಲ್ಲೇ ಇದ್ದಾಳೆ. ನೀವೇನಾದ್ರೂ ಬಂದ್ರೆ ಕಂಡು ಹಿಡಿದ್ಬಿಡ್ತಾಳೆ. ಅವಳಿದ್ದಾಳೆ ಅಂತ ನಾನ್ ಬರೋದು ಬಿಡ್ಬೇಕಾ? ಅವಳನ್ನ ಸ್ವಲ್ಪ ಹೊತ್ತು ಹೊರಗಡೆ ಕಳ್ಸು. ಆ ಗ್ಯಾಪ್ ಅಲ್ಲಿ ನಾನು ಬಂದು ಹೋಗ್ತೀನಿ. ಸರಿ, ಬನ್ನಿ, ಏನಾದ್ರೂ ಮಾಡ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಸರ್, ತೇಜಸ್ಸು ನಂಬರ್ ಮತ್ತೆ ಅಡ್ರೆಸ್ ಏನಾದರೂ ಕೊಡ್ಬೋದಾ? ಸಾರಿ ಅಮೂಲ್ಯ ಅವರೇ, ಅವನ ಫೋನ್ ನಂಬರು ನನ್ನ ಹತ್ರ ಇಲ್ಲ. ಮೋರ್ ಓವರ್, ಅವನು ಫೋನ್ ನಂಬರ್ನ ಅವಾಗ ಬದಲಾಯಿಸ್ತಾ ಇರ್ತಾನೆ. ಲಾಸ್ಟ್ ಟೈಮು ವಿಕ್ರಾಂತ್ ಅವ್ರಿಗೆ ಅವನ ಮನೆ ಅಡ್ರೆಸ್ ಕೊಟ್ಟಿದ್ದೆ. ಅವ್ರು ಅಲ್ಲಿ ಹೋಗಿ ನೋಡಿದ್ರೆ ಅವನಲ್ಲಿ ಇರ್ಲಿಲ್ವಂತೆ. ಫೇಕ್ ಐಡಿ ಪ್ರೂಫ್ ಕೊಟ್ಟು ಮನೇನ ಬಾಡಿಗೆಗೆ ತಗೊಂಡಿದ್ದಂತೆ. ವಿಕ್ರಾಂತ್ ಅವ್ರು ಹೋಗಿ ಅಲ್ಲಿ ಕೇಳಿದ್ರೆ ತೇಜಸ್ ಅನ್ನೋರು ಯಾರು ಗೊತ್ತೇ ಇಲ್ಲ ಅಂತ ಹೇಳಿದ್ರಂತೆ. ಬೇಕಿದ್ರೆ ನಿಮ್ಗೆ ಅವ್ರ ಅಣ್ಣನ ಬಗ್ಗೆ ಹೇಳ್ಬಲ್ಲೆ. ಏನ್ ಹೇಳ್ತೀರಾ ಸರ್? ಅವನಿಗೆ ಅಣ್ಣ ಇದ್ದಾನಾ? ಹಾ, ಇದಾನೆ. ಅವನು ಇವನ್ಗಿಂತ ದೊಡ್ಡ ಫ್ರಾಡು. ಆದ್ರೆ ಅವನ ಹೆಸರೇನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅವನ್ನ ನೋಡಿದ ನೆನಪು ಕೂಡ ಇಲ್ಲ. ಜನ ಅವನ ಬಗ್ಗೆ ತುಂಬಾ ಮಾತಾಡ್ತಾರೆ. ಅವನೊಬ್ಬ ದೊಡ್ಡ ರೌಡಿ, ಅವನು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಎದುರಾಕೊಳ್ತಾನೆ ಅಂತ ಹೇಳ್ತಾರೆ. ಅವನ ಸಪೋರ್ಟ್ ಇಂದಾನೆ ಈ ತೇಜಸ್ಸು ಮೆರೆಯೋದು ಅಮೂಲ್ಯ ಅವರೇ. ನಿನ್ ಜೊತೆ ಇರೋ ಎಲ್ಲಾರನ್ನ ಸಾಯಿಸ್ತೀನಿ. ನಿನ್ ತಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡ್ಸಿರೋದು ನಾನೇನೆ. ನೀನ್ ಇಡೀ ಫ್ಯಾಮಿಲಿನ ಸರ್ವನಾಶ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಮತ್ತೆ ಕಾಲ್ ಮಾಡ್ತೀನಿ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ನನಗೆ ತುಂಬಾ ಮೈಗ್ರೇನ್ ಇದೆ, ಬೇಗ ಹೋಗಿ ಮೆಡಿಸಿನ್ಸ್ ತಗೊಂಡ್ ಬಾ. ಈ ಮೆಡಿಸಿನ್ ಇಲ್ಲೆಲ್ಲೂ ಸಿಗೋದಿಲ್ಲ. ಮಲ್ಲೇಶ್ವರಂ ಅಲ್ಲಿ ಒಂದು ಆಯುರ್ವೇದಿಕ್ ಸೆಂಟರ್ ಇದೆ, ಅಲ್ಲಿ ಸಿಗುತ್ತೆ. ಹೋಗು, ಬೇಗ ತಗೊಂಡ್ ಬಾ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ಬೇಗ ಹೋಗು. ವೇದಾಂತ್ ಕಿಡ್ನಾಪ್ ಆಗಿರೋದ್ರಲ್ಲಿ ನಿನ್ ಕುತಂತ್ರ ಏನೂ ಇಲ್ಲ ಅಲ್ವಾ?
ಏನ್ ವೈಜಯಂತಿ ಹೀಗ್ ಮಾತಾಡ್ತಾ ಇದೆಯಲ್ಲ? ವೇದಾಂತ್ನ ನಾನೇ ಕಿಡ್ನಾಪ್ ಮಾಡಿಸ್ಲಿ? ವೇದಾಂತ್ ಕಿಡ್ನಾಪ್ ಆಗಿರೋದ್ ಬಗ್ಗೆ ನನಗೂ ಬೇಜಾರಿದೆ. ಹೇಳಕ್ಕಾಗಲ್ಲ. ಎಲ್ರೂ ಒಳ್ಳೆಯವ್ರ ಥರ ನಾಟಕ ಆಡ್ತಾರೆ, ಆದ್ರೆ ಕಾಲ ಬದಲಾಗಿದೆ. ಅವ್ರು ಈ ಥರ ಏನಾದ್ರೂ ಮಾಡ್ದಾಗ್ಲೆ ಅವ್ರು ಒಳ್ಳೆಯವ್ರ ಕೆಟ್ಟವ್ರ ಅಂತ ಗೊತ್ತಾಗೋದು. ಹಾಗೆಲ್ಲ ಹೇಳ್ಬೇಡ ವೈಜಯಂತಿ. ಹಲೋ ಯಜಮಾನ್ರೆ, ಎಲ್ಲಿದ್ದೀರಾ? ಇನ್ನು ಎಷ್ಟೊತ್ತಾಗತ್ತೆ ಬರೋದು? ಇಲ್ಲಿ 2 ಕ್ರಾಸ್ ಹಿಂದೆ ನಿಂತಿದ್ದೀನಿ. ಅವಳು ಹೋದ್ಲಾ? ವೈದೇಹಿನ ಮನೆಯಿಂದ ಆಚೆ ಕಳಿಸಿದ್ನಿ. ಈಗ ನೀವು ಬರ್ಬೋದು. ಡ್ರೈವರ್, ಬನ್ನಿ. ಆ ವೀಲ್ ಚೇರ್ ಧ್ರುವ ಎಲ್ಲಿದ್ದಾನೆ? ಯಾಕೆ? ನಾನಿವತ್ತು ಬಂದಿರೋದು ಅವನ್ನ ಮುಗಿಸ್ಬೇಕಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.